ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು ನಿಮ್ಮದು? ನಮ್ಮದು ಕೆಂಚಟ್ನಳ್ಳಿ ಸರ್. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕೆಂಚಟ್ನಳ್ಳಿಯಿಂದ ಮಾತಾಡ್ತಾ ಇದ್ದೀರಿ. ಸೊ ಈಗ ನಿಮ್ಮದು ಏಜ್? ಏಜ್ 63 ಐತಿ. 63 ವರ್ಷ. ನಿಮ್ಮ ಹೆಸರು? ನನ್ನ ಹೆಸರು ಜಿ ಗಾಳೆಪ್ಪ. ಜಿ ಗಾಳೆಪ್ಪ, ಕೆಂಚಟ್ನಳ್ಳಿಯಿಂದ ಮಾತಾಡೋದು. ಹೌದು, ಕೆಂಚಟ್ನಳ್ಳಿ. ಸೊ ಈ ಒಂದು ನ್ಯೂಟ್ರಿಷನ್ನ ಈ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರಲ್ಲ, ಎದಕ್ಕೋಸ್ಕರ ಕೊಟ್ಟಿದ್ದಾರೆ? ಕೈ ಕಾಲು ನೋವು ಓದಕ್ಕೆ, ಕೈ ಕಾಲು ಮಂಡಿ ನೋವು, ಹೊಟ್ಟಿ ಸ್ವಲ್ಪ ಬಾರದಕ್ಕೆ ಕೂಡ ತಗೊಂಡಿದ್ವಿ ಸರ್. ಹಾಂ, ಈಗ 2 ದಿನ ತಗೊಂಡಿನಿ, ಎಷ್ಟೋ ಆರಾಮಾಗಿತ್ತು. ಈಗ ಉತ್ತಮ ಅನ್ನಿಸ್ತಾ ಇದೆ ಈಗ ತಗೊಳಕತ್ತಿರೋದು. ಕೈ ಕಡಿಮೆ ಆಗೈತೆ. 100ಕ್ಕೆ ₹1 ರೂಪಾಯಿದಲ್ಲಿ ಒಂದು 4 ಇವಾಗ ಕಡಿಮೆ ಆಗೈತೆ ಅಂದ್ರೆ ಒಂದು 100ಕ್ಕೆ ಒಂದು 25% ಕಡಿಮೆ ಆಗೈತೆ ಇವಾಗ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಡಕ್ಟ್ನಲ್ಲಿ ಯೂಸ್ ಮಾಡಕ್ಕೆ ಇಷ್ಟಪಡ್ತಾರೆ ನೀವು? ಕಂಟಿನ್ಯೂ ತಗೊಳಕ್ಕೆ ಕಂಟಿನ್ಯೂ ತಗೋಬಹುದು ಸರ್. ತಗೋಬೋದಲ್ಲ? ಯಾರಿಗೆ ಅದು ತೊಂದರೆ ಇಲ್ಲ, ಪ್ರತಿಯೊಬ್ಬರು ತಗೋಬಹುದು. ನಾವು ಬಂದವ್ರು ಮಾತ್ರ, ನೋವು ಬರೋದ್ರ ತಗೋಬಾರ್ದು. ನೋವು ಅವ್ರಿಗೆ ಏನು ಆಯಾಸ ದಮ್ಮು ಇದ್ದರು ತಗೋಬಹುದು ಸರ್. ವೆರಿ ಗುಡ್. ಆಟೋಮೆಟಿಕ್ ಆಗಿ 2 ದಿನ ತಪ್ಪಿರ 5 ದಿನದ ಏನಂಬೋದು ಗೊತ್ತಾಗ್ಬಿಡ್ತು. ವಾ ಸೂಪರ್ ಸೂಪರ್. ಹಾಂ, 5 ದಿನ ಸರ್ ತಗೊಂಡು 5 ದಿನಕ್ಕೆ ಅವ್ರಿಗೆ ಏನಂಬೋದು ನಮಗೆ ರಿಸಲ್ಟ್ ಹೇಳ್ಬಿಡ್ತಾರೆ ಚೆನ್ನಾಗಾಗಿ. ಈಗ ನೀವು ಇದು ತಗೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ತೋರಿಸಿದ್ರೆ ಹೊಲದಲ್ಲೆಲ್ಲ ವ್ಯವಸಾಯ ಮಾಡಿರ, ಹೌದಲ್ವಾ? ಭಾಳ ಮೈ ನೋವು, ಕೈ ನೋವು, ಸುಸ್ತು, ನಿಶಕ್ತಿ ಎಲ್ಲ ಕಡಿಮೆ ಆಗಿದೆ. ಕುಂತ್ರ ಎದ್ದಳಕ್ಕಾಗ್ತದೆ ಅಷ್ಟು ನೋವು ಬಂದು. ವಾವ್. ಬಾಗಲಕೋಟೆಗೆ ತೋರಿಸಿ ಮಾಡಿ ಸರ್, 1500 ಗುಳಿಗೆ ಬರೋದು, ಅದಾವ ಗುಳಿಗೆ ಬಿಟ್ಬಿಟ್ಟು ನಾವು ತಗೊಂಡ್ರಲ್ಲ ಅವು ಮನೆಗೆ ಹಂಗಾರ ಅದನ್ನ ಆರ್ಸಿಡ್. ಇವು ತಗೊಂಡ್ಮೇಲೆ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳ್ತೀನಿ. ಭಾಳ ಕಡಿಮೆ ಆಗಿದೆ. ಮತ್ತೆ ನೀವು 60 ವರ್ಷ 70 ವರ್ಷದವರಿಗೆ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತೀರಾ? ಆರಾಮ್ ಸರ್, ಆರಾಮ್ ಆಗ್ತಾರೆ. ಮತ್ತೆ ನೀವು ಬ್ಯಾರೆ ಹೇಳಕ್ ಇಷ್ಟಪಡ್ತೀರಿ ಕಂಪ್ನಿದು? ಸರ್ ಥ್ಯಾಂಕ್ ಯು. ಏನಾಯ್ತು ಏನೇನು ಪ್ರಾಡಕ್ಟ್ ತೊಗೊಂಡ್ರಿ ನೀವು? ಹೆಸರು ಬರೋ ಅದು ತೋರಿಸ್ರಿ, ನಾನು ಹೇಳ್ತೀನಿ. ಇದು ಫ್ಲಾಕ್ಸ್ ಆಯಿಲ್, ಅದು ಇದು ಕ್ಯಾಲ್ಶಿಯಮ್ಮು ಮತ್ತು ಅಲೋವೆರಾ ಆಮ್ಲ, ಸ್ಪಿರಲಿನ, ಕ್ಯಾಲ್ಶಿಯಮ್ಮು, ಇಷ್ಟು 5 ಪ್ರಾಡಕ್ಟನ್ನು ತೊಗೊಂಡಿದ್ದೆ. ಇದು 5 ಪ್ರಾಡಕ್ಟಿಂದ ಉತ್ತಮ ಆಗೈತೆ ಅಂತ ಒಂದು 25% ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮಗೆ ಯಾರು ಇದು ರೆಕಮೆಂಡ್ ಮಾಡಿದ್ದಾರೆ? ಶಾಬಾತು ರಾಮಲ್ಲಿ ಸರ್ ಕೆಂಚಟ್ನಳ್ಳಿ ಕೊಟ್ಟಿದ್ದಾರೆ. ನಿಮಗೆ ಉತ್ತಮ ಅನಿಸ್ತಾ ಇದೆ ಈಗ 1 ವಾರಕ್ಕೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗ. ನಮಸ್ತೆ.